ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ ಕಣದ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಗೆಳೆಯರೇ, ಈ ಒಂದು ಯುದ್ಧದಿಂದ ಬ್ರಿಟಿಷ್ ಸಾಮ್ರಾಜ್ಯವು ಭಾರತ ದೇಶದ ಮೇಲೆ ಕಾಲಿಟ್ಟಿತು. ಈ ಕದನವು ಬಂಗಾಳದ ನವಾಬನಾದ ಸಿರಾಜುದ್ದೌಲಾ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆದ ಸಂಘರ್ಷದ ಪರಿಣಾಮವಾಯಿತು. ಈ ಯುದ್ಧವು ಭಾರತದ ರಾಜಕೀಯ ಮೇಲೆ ಬಹಳ ಪರಿಣಾಮ ಬೀರಿತು. ಈ ಯುದ್ಧದಿಂದ ಬ್ರಿಟಿಷ್ ಸಾಮ್ರಾಜ್ಯವು ಭಾರತದಲ್ಲಿ ಬೇರೂರಲು ಸಾಧ್ಯವಾಯಿತು. ಗೆಳೆಯರೇ, ಈ ಯುದ್ಧ ಹೇಗಾಯಿತು, ಇದಕ್ಕೆ ಕಾರಣವೇನು ಮತ್ತು ಪರಿಣಾಮವೇನು, ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ರಾಜಕೀಯ ಶಕ್ತಿಯಾಗಿ ಬೆಳೆದದ್ದಾದರೂ ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ ಯುದ್ಧ ಆಗಲು ಕಾರಣ ಮತ್ತು ಹೇಗಾಯಿತು ಎಂಬುದರ ಬಗ್ಗೆ ತಿಳಿಯೋಣ. ಈ ಯುದ್ಧಕ್ಕೆ ಕಾರಣವೇನೆಂದರೆ, ಮೊದಲನೆಯದಾಗಿ ವ್ಯಾಪಾರ ಮಾಡಲು ನೀಡಿದ ದಾಸ್ತಾನುಗಳನ್ನು ದುರುಪಯೋಗ ಮಾಡಿಕೊಂಡರು. ಎರಡನೆಯದಾಗಿ ನವಾಬನ ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿಯನ್ನು ಮಾಡಿದರು. ಮೂರನೆಯದಾಗಿ ಕಪ್ಪು ಕೋಣೆಯ ದುರಂತ. ಇವು ಪ್ರಮುಖ ಕಾರಣವಾಗಿದೆ. ಬನ್ನಿ ಗೆಳೆಯರೆ, ಯುದ್ಧ ಹೇಗಾಯಿತು ಎಂದು ತಿಳಿಯೋಣ. ಆಗ ಬಂಗಾಳದ ನವಾಬ ಸಾಮ್ರಾಜ್ಯದಲ್ಲಿ ಆಂತರಿಕ ಗಲಭೆ ಇದ್ದ ಕಾರಣ ಬ್ರಿಟಿಷರಿಗೆ ಹಸ್ತಕ್ಷೇಪ ಮಾಡಲು ಸಹಾಯವಾಯಿತು. ಆಗ ಅಲಿವರ್ದಿ ಖಾನನು ಬಂಗಾಳದ ನವಾಬನಾದ ಸರ್ಫರಾಜ್ ಖಾನ್ನನ್ನು ಸೋಲಿಸಿ ಕೊಂದು ಹಾಕಿದನು. ತದನಂತರ ತಾನೇ ಬಂಗಾಳದ ನವಾಬನಾದ. ಏಪ್ರಿಲ್ 9ರಂದು ಅಲಿವರ್ದಿ ಖಾನನು ಮರಣ ಹೊಂದಿದನು. ಆದರೆ ಅಲಿವರ್ದಿ ಖಾನನಿಗೆ ಯಾವುದೇ ಗಂಡು ಸಂತಾನವಿರಲಿಲ್ಲ. ಹಾಗಾಗಿ ಆತನ ನಂತರ ಉತ್ತರಾಧಿಕಾರಿಯಾಗಿ ಯಾರು ಎಂಬ ಪ್ರಶ್ನೆ ಮೂಡಿತು. ಹಾಗಾಗಿ ಕೆಲವರು ಆ ಸಿಂಹಾಸನ ಪಡೆಯಲು ಷಡ್ಯಂತ್ರ ಮಾಡಿದರು. ಆದರೆ ಅಲಿವರ್ದಿ ಖಾನನು ತನ್ನ ಕಿರಿಯ ಮಗಳ ಮಗನಾದ ಸಿರಾಜುದ್ದೌಲನನ್ನು ಬಂಗಾಳದ ನವಾಬನಾಗಿ ಘೋಷಿಸಿದ. ಬ್ರಿಟಿಷರು ವ್ಯಾಪಾರಕ್ಕೆಂದು ಬಂದು ಸಾಮ್ರಾಜ್ಯ ವಿಸ್ತರಿಸುವ ಬಗ್ಗೆ ತಿಳಿದಿತ್ತು. ಹಾಗಾಗಿ ತನ್ನ ಮೊಮ್ಮಗನಾದ ಸಿರಾಜ್-ಉದ್-ದೌಲನ ಬಳಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ಬಗ್ಗೆ ಮತ್ತು ಕುತಂತ್ರದ ಬಗ್ಗೆ ತಿಳಿಸಿದ್ದ. ಸಿರಾಜ್-ಉದ್-ದೌಲನು ಬಂಗಾಳದ ನವಾಬನಾದ. ಆದರೆ ಹಲವಾರು ವಿರೋಧಿಗಳನ್ನು ಎದುರಿಸಬೇಕಾಯಿತು. ಅವನ ದೊಡ್ಡ ವಿರೋಧಿಗಳು ಅವನ ಕುಟುಂಬದವರೇ ಆಗಿದ್ದರು. ಸಿರಾಜ್-ಉದ್-ದೌಲನ ಚಿಕ್ಕಮ್ಮಳಾದ ಗಜಿನಿ ಬೇಗಂ ಈತನ ಮಗ ಶೌಕತ್ ಚಂದ್ ಮತ್ತು ವಿಧೇಯನಾದ ಅಭಿಚಂದ್ ಮಿತ್ರನ ಜೊತೆ ಸೇರಿ ಸಿರಾಜುದ್ದೌಲನನ್ನು ಸೋಲಿಸುವ ಕನಸು ಕಂಡನು. ಆದರೆ ಸಿರಾಜುದ್ದೌಲನು ಮೊದಲೇ ಎಚ್ಚೆತ್ತುಕೊಂಡು ಎಲ್ಲಕ್ಕಿಂತ ಮೊದಲು ಗಜಿನಿ ಬೇಗಂನನ್ನು ಬಂಧಿಸಿ ಅವಳ ಎಲ್ಲ ಸಂಪತ್ತುಗಳನ್ನು ವಶಪಡಿಸಿಕೊಂಡನು. ಇದರಿಂದ ಶೌಕತ್ ಚಂದನು ಭಯಪಟ್ಟನು. ನಂತರ ಸಿರಾಜುದ್ದೌಲನಿಗೆ ದ್ರೋಹ ಮಾಡುವುದಿಲ್ಲವೆಂದು ಹೇಳಿ ಕ್ಷಮೆ ಕೇಳಿಕೊಂಡರು. ಕೆಲವು ಸಮಯದ ನಂತರ ದೇಶದ್ರೋಹ ಕೆಲಸ ಮಾಡುತ್ತಾನೆ. ಹೀಗಾಗಿ ಸಿರಾಜುದ್ದೌಲನು ಯುದ್ಧ ಮಾಡಿ ಶೌಕತ್ ಚಂದನನ್ನು ಸೋಲಿಸಿದನು. ಇತ್ತ ಬ್ರಿಟಿಷರು ತಮ್ಮ ಸ್ಥಿತಿಯನ್ನು ಉತ್ತಮಗೊಳಿಸಿದರು. ಇವರು ಬಂಗಾಳದಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸಲು ಯತ್ನಿಸಿದರು. ತಮ್ಮ ಕೋಟೆಗಳನ್ನು ಭದ್ರಪಡಿಸಿಕೊಂಡರು. ಇದನ್ನು ಗಮನಿಸಿದ ಸಿರಾಜುದ್ದೌಲನಿಗೆ ಅಲಿವರ್ದಿ ಖಾನ್ನ ಮಾತು ನೆನಪಾಗುತ್ತದೆ. ಬ್ರಿಟಿಷರ ಮೇಲೆ ಮತ್ತಷ್ಟು ಅನುಮಾನ ಶುರುವಾಯಿತು. ಈಗಾಗಲೇ ಬ್ರಿಟಿಷರು ಕೋಲ್ಕತ್ತಾದಲ್ಲಿ ನಿರ್ಮಿಸಿದ ಕೋಟೆಯನ್ನು ವಿಲಿಯಂ ಫೋರ್ಟ್ನನ್ನು ಹೊಡೆಯಲು ಹೇಳುತ್ತಾನೆ. ಆದರೆ ಬ್ರಿಟಿಷರು ಇವನ ಆದೇಶವನ್ನು ತಿರಸ್ಕರಿಸಿದರು. ಇದರಿಂದ ಕೋಪಗೊಂಡ ಸಿರಾಜುದ್ದೌಲನು ಮೇ 1756ರಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಹಾಗೂ ಜೂನ್ 20ರಂದು ಕಾಸಿಂ ಬಜಾರನ್ನು ವಶಪಡಿಸಿಕೊಂಡನು. ಹೀಗಾಗಿ ಸಿರಾಜ್ಗೆ ಹೆದರಿದ ಬ್ರಿಟಿಷ್ ಗವರ್ನರ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ಓಡಿಹೋಗಿ ಬುಲ್ ಟೆಂಪಲ್ನ ದ್ವೀಪದಲ್ಲಿ ಶರಣಾದನು. ಕೋಲ್ಕತ್ತಾದಲ್ಲಿ ಉಳಿದ ಬ್ರಿಟಿಷ್ ಸೈನ್ಯವು ಆತ್ಮಸಮರ್ಪಣೆಯನ್ನು ಮಾಡಿಕೊಂಡಿತು. ಇಲ್ಲಿ ಹಲವಾರು ಬ್ರಿಟಿಷರನ್ನು ಬಂಧಿಸಲಾಯಿತು. ಆ ಸಮಯದಲ್ಲಿ ಕಪ್ಪು ಕೋಣೆಯ ದುರಂತ ನಡೆಯಿತು. ಬ್ರಿಟಿಷರು ಮತ್ತು ಸಿರಾಜುದ್ದೌಲನ ನಡುವೆ ಮತ್ತಷ್ಟು ವೈರ್ಯವನ್ನು ಬೆಳೆಯುವಂತೆ ಮಾಡಿತು. ಇತಿಹಾಸದಲ್ಲಿ ಈಗಾಗಲೇ ಹೇಳಿರುವಂತೆ ಸುಮಾರು 140 ಬ್ರಿಟಿಷರನ್ನು ಸೆರೆ ಹಿಡಿಯಲಾಯಿತು. ಅದರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಇದ್ದರು. ವಿಲಿಯಂ ಫೋರ್ಟ್ನ ಚಿಕ್ಕ ಕೋಣೆಯಲ್ಲಿ ಬಂಧಿಸಲಾಯಿತು. ಇಲ್ಲಿ ಉಸಿರಾಡಲಾಗದೆ ಸುಮಾರು 123 ಜನ ಪ್ರಾಣ ಹಾರಿಹೋಯಿತು. ಈ ಘಟನೆ ನಡೆದ ವಿಷಯವು ಮದ್ರಾಸ್ಗೆ ತಲುಪಿತು. ಈ ವಿಷಯ ತಿಳಿದ ಬ್ರಿಟಿಷರು ಬಹಳ ಕೋಪಗೊಳ್ಳುತ್ತಾರೆ. ಹಾಗೆ ಸಿರಾಜ್-ಉದ್-ದೌಲನನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂದು ಯೋಜನೆಯನ್ನು ಪ್ರಾರಂಭಿಸಿದರು.
ಹೀಗಾಗಿ ರಾಬರ್ಟ್ ಕ್ಲೈವ್ನು ತನ್ನ ಸೇನೆಯನ್ನು ತೆಗೆದುಕೊಂಡು ಕೋಲ್ಕತ್ತಾಗೆ ಬರುತ್ತಾನೆ. ನವಾಬನ ಅಧಿಕಾರಿಗಳಿಗೆ ಲಂಚದ ಆಮಿಷ ತೋರಿಸಿ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾನೆ. ಇದರ ಪರಿಣಾಮವಾಗಿ ಕೋಲ್ಕತ್ತಾದ ಕೆಲವು ಭಾಗಗಳು ಬ್ರಿಟಿಷರ ವಶವಾಯಿತು. ಈ ಸಂದರ್ಭದಲ್ಲಿ ಸಂಧಿ ಮಾಡಿಕೊಳ್ಳದೆ ನವಾಬನಿಗೆ ಬೇರೆ ದಾರಿ ಇರಲಿಲ್ಲ. ಫೆಬ್ರವರಿ 9, 1757ಕ್ಕೆ ರಾಬರ್ಟ್ ಕ್ಲೈವ್ ಮತ್ತು ನವಾಬನ ನಡುವೆ ಒಂದು ಒಪ್ಪಂದವಾಯಿತು. ಈ ಒಪ್ಪಂದಕ್ಕೆ ಅಲಿನಗರ ಒಪ್ಪಂದ ಎಂದು ಹೆಸರಿಡಲಾಯಿತು. ಈ ಒಪ್ಪಂದದ ಪ್ರಕಾರ ಮೊಘಲ್ ಮೊದಲು ನೀಡಿದ ಎಲ್ಲ ಸವಲತ್ತುಗಳನ್ನು ಬ್ರಿಟಿಷರಿಗೆ ಹಿಂತಿರುಗಿಸಬೇಕು. ಸಿರಾಜ್ ಉದ್ದೌಲನಿಗೆ ಬೇರೆ ದಾರಿಯಿಲ್ಲದೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಇದರಿಂದ ಸಿರಾಜ್ ಒಳಗೆ ಮನನೊಂದುಕೊಂಡನು. ಈ ಒಪ್ಪಂದದಿಂದ ಸಹ ಅವರು ಸಂತುಷ್ಟಿಗೊಳ್ಳಲಿಲ್ಲ. ಸಿರಾಜ್ನನ್ನು ಸಿಂಹಾಸನದಿಂದ ಇಳಿಸಿ ತಮ್ಮ ವಿಶ್ವಾಸಿಯನ್ನು ನವಾಬನನ್ನಾಗಿ ಮಾಡಲು ಇಚ್ಛಿಸಿದರು. ಹೀಗಾಗಿ ರಾಬರ್ಟ್ ಕ್ಲೈವ್ನು ಸಿರಾಜ್ನನ್ನು ಸೋಲಿಸುವ ಸಲುವಾಗಿ ಪಿತೂರಿ ಮಾಡಲು ರಾಬರ್ಟ್ ಕ್ಲೈವ್ನು ಮುಂದಾದನು. ಸಿರಾಜ್ನ ಸೇನಾಪತಿಯಾದ ಮಿರ್ಜಾಪತಿಯನ್ನು ಗುಪ್ತವಾಗಿ ಭೇಟಿಯಾಗಿ ಒಪ್ಪಂದ ಮಾಡಿಕೊಂಡನು. ಇದರ ಪ್ರಕಾರ ಮಿರ್ಜಾಪತಿಯನ್ನು ನವಾಬನನ್ನಾಗಿ ಮಾಡುವ ಆಮಿಷವನ್ನು ನೀಡುತ್ತಾನೆ. ಇದರ ಬದಲಾಗಿ ಯುದ್ಧದಲ್ಲಿ ಬರುವ ಸೈನ್ಯದ ಖರ್ಚನ್ನು ಭರಿಸುವಂತೆ ಹೇಳುತ್ತಾನೆ. ಈ ಪಿತೂರಿಯಲ್ಲಿ ಹಲವಾರು ಜನ ಕೈಜೋಡಿಸಿ ಬ್ರಿಟಿಷರ ಪಕ್ಷಕ್ಕೆ ಸೇರುತ್ತಾರೆ. ಯುದ್ಧ ನಡೆಸುವ ಉದ್ದೇಶದಿಂದ ರಾಬರ್ಟ್ ಕ್ಲೈವ್ ನವಾಬನ ಜೊತೆ ಮಾಡಿಕೊಂಡ ಅಲಿ ಒಪ್ಪಂದವನ್ನು ಮುರಿದು ಹಾಕುತ್ತಾನೆ. ಹೀಗಾಗಿ ಸಿರಾಜ್ ಸಂಧಿಯಲ್ಲಿ ದೋಷವಾಗಿದೆ ಎಂದು ಬಿಂಬಿಸಿ ಯುದ್ಧವನ್ನು ಸಾರುತ್ತಾನೆ. ಇದಕ್ಕೆ ಪ್ರತಿಯಾಗಿ ಸಿರಾಜ್ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಕೊನೆಯಲ್ಲಿ ಜೂನ್ 23, 1757ರಲ್ಲಿ ಪ್ಲಾಸಿ ಮೈದಾನದಲ್ಲಿ ಎರಡೂ ಸೇನೆಯು ಎದುರಾಗುತ್ತದೆ. ಸಿರಾಜ್ ಉದ್ದೌಲನ ಸೇನೆಯು ಬಹಳ ವೀರಾವೇಶದಿಂದ ಹೋರಾಡುತ್ತದೆ. ಆದರೆ ಸೇನೆಯ ಒಂದು ದೊಡ್ಡ ಭಾಗ ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ. ಇದು ಮಿರ್ಜಾ ಮತ್ತು ರಾಬರ್ಟ್ ಕ್ಲೈವ್ನ ಒಪ್ಪಂದವಾಯಿತು. ಇದರಿಂದ ಸಿರಾಜ್ಗೆ ದಿಗಿಲು ಬಡಿದಂತೆ ಆಯಿತು. ಆದರೆ ಸೇನೆಯ ಉಳಿದ ಸಣ್ಣ ಭಾಗ ಪ್ರಾಮಾಣಿಕತೆಯಿಂದ ಹೋರಾಡಿತು. ಇದರ ನೇತೃತ್ವವನ್ನು ಮೀರ್ ಮದನ್ ಹಾಗೂ ಮೋಹನ್ ಲಾಲ್ನು ನಡೆಸುತ್ತಿದ್ದರು. ಇವರು ಬ್ರಿಟಿಷರ ವಿರುದ್ಧ ಘೋರ ಹೋರಾಟವನ್ನು ಮಾಡಿದರು. ಆದರೆ ಮೀರ್ ಜಾಫರ್ನ ತಪ್ಪಿನಿಂದಾಗಿ ಸಿರಾಜ್ ಉದ್ದೌಲನು ಈ ಯುದ್ಧದಲ್ಲಿ ಸೋಲಬೇಕಾಯಿತು. ಸಿರಾಜ್ ಉದ್ದೌಲನು ಸೋತು ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಮೀರ್ ಜಾಫರ್ನ ಮಗ ಬಂಧಿಸಿ ಆತನನ್ನು ಸಾಯಿಸಿದನು. ಹೀಗೆ ಬ್ರಿಟಿಷರು ಪ್ಲಾಸಿ ಕದನವನ್ನು ಗೆಲ್ಲುತ್ತಾರೆ. ಬನ್ನಿ ಪರಿಣಾಮವನ್ನು ತಿಳಿಯೋಣ. ಮೊದಲನೆಯದಾಗಿ ಮೀರ್ ಜಾಫರ್ನು ನವಾಬನಾದನು. ಎರಡನೆಯದಾಗಿ ಪ್ಲಾಸಿ ಕದನದ ವಿಜಯವು ಬಕ್ಸರ್ ಕದನಕ್ಕೆ ಕಾರಣವಾಯಿತು. ಮೂರನೆಯದಾಗಿ ಈ ಯುದ್ಧದ ಗೆಲುವು ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಾಧ್ಯವಾಯಿತು. ನಾಲ್ಕನೆಯದಾಗಿ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ರಾಬರ್ಟ್ ಕ್ಲೈವ್ನು ತನ್ನ ಮಾತಿನಂತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದ. ಬ್ರಿಟಿಷ್ ಸೈನ್ಯದ 17 ಕೋಟಿ ವೆಚ್ಚವನ್ನು ಮೀರ್ ಜಾಫರ್ನು ಭರಿಸಿದನು. ಬಂಗಾಳದ ನವಾಬನಾದ. ಆದರೆ ನವಾಬನ ಅಧಿಕಾರ ಬ್ರಿಟಿಷರ ಕೈಯಲ್ಲಿತ್ತು. ಮೀರ್ ಜಾಫರ್ನಿಂದ ಇನ್ನಷ್ಟು ಸಂಪತ್ತನ್ನು ಬ್ರಿಟಿಷರು ಪಡೆದುಕೊಂಡರು. ಈ ಕಾರಣದಿಂದ ಅವನಿಗೆ ಚಿತ್ರಹಿಂಸೆ ಎನಿಸುತ್ತಿತ್ತು. ಇದರಿಂದ ಮನನೊಂದ ಮೀರ್ ಜಾಫರ್ನು ಬ್ರಿಟಿಷರ ಮಾತನ್ನು ತಿರಸ್ಕರಿಸಲು ಪ್ರಾರಂಭಿಸಿದನು. ಈತನನ್ನು ನವಾಬನಿಂದ ಇಳಿಸಿ ಮೀರ್ ಕಾಸಿಂನನ್ನು ನವಾಬನನ್ನಾಗಿ ಮಾಡಿದರು. ಇದು ಹೀಗೆ ಮುಂದುವರಿಯುತ್ತಾ ಬಕ್ಸರ್ ಕದನಕ್ಕೆ ಕಾರಣವಾಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದಿಷ್ಟು ಮಾಹಿತಿ ಆಗಿತ್ತು ಪ್ಲಾಸಿ ಕದನದ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಬಕ್ಸರ್ ಕದನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.